ನಮಸ್ಕಾರ. ನಾನಿವತ್ತು ಒಂದು ಪವರ್ಫುಲ್ ಆಯುಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದಪ್ಪ ಆಯುಧ ಅಂತಂದರೆ, ನಾವೆಲ್ಲರೂ ಕೂಡ ಆಯುಧನ ಹೊಂದಿದ್ದೀವಿ. ಆ ಪವರ್ಫುಲ್ ಆಯುಧ ಯಾವುದಪ್ಪ ಅಂತಂದರೆ ನಮ್ಮ ಮನಸ್ಸೇ ಆ ಪವರ್ಫುಲ್ ಆಯುಧ. ನಮ್ಮ ಎಲ್ಲರ ಹತ್ರನೂ ಕೂಡ ಇರುತ್ತೆ. ನಾವು ಮನಸ್ಸು ಮಾಡಿದರೆ ಏನು ಬೇಕಿದ್ರೆ ಆಗ್ಬೋದು. ನಾವು ಏನು ಬೇಕಿದ್ರೆ ಸಾಧನೆ ಮಾಡೋದಕ್ಕೂ ಕೂಡ ನಮ್ಮ ಮನಸ್ಸು ಅನ್ನೋದು ಸಹಾಯ ಆಗುತ್ತೆ. ನಾವು ಇನ್ನೂ ಸ್ವಲ್ಪ ಹಿಂದ್ಗಡೆ ಹೋಗೋದಕ್ಕೂ ಕೂಡ ನಮ್ಮ ಮನಸ್ಸು ಅನ್ನೋದು ಸಾಧ್ಯ ಆಗುತ್ತೆ. ನಾವು ಯಾವ ರೀತಿ ದೃಢ ನಿರ್ಧಾರಗಳನ್ನು ತೊಗೋಬೇಕು, ಯಾವ ರೀತಿ ಅಚಲ ನಿರ್ಧಾರಗಳನ್ನು ತೊಗೋಬೇಕು, ಅದನ್ನು ಸಾಧನೆ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ಮನಸ್ಸು ಎಷ್ಟು ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ. ಯಾವುದಾದ್ರೂ ಆಗಲಿ ಒಂದು ಕತೆ ಥರ ಹೇಳಿದರೆ ಇನ್ನೂ ಸ್ವಲ್ಪ ಮನಸ್ಸಿಗೆ ತುಂಬ ಚೆನ್ನಾಗಿ ಮುಟ್ಟುತ್ತೆ. ಒಂದು ತುಂಬ ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿನಲ್ಲಿ ಎಲ್ಲ ಒಂದು 40-42 ವರ್ಷದ ಆಸುಪಾಸು ಇರುವಂಥವರೆಲ್ಲ ಸೇರಿರ್ತಾರೆ ಒಂದು ಶಾಲೆಯಲ್ಲಿ. ಆ ಶಾಲೆಯಲ್ಲಿ 7ನೇ ಕ್ಲಾಸ್ ತನಕ ಮಾತ್ರ ಇರುತ್ತೆ. ಅಲ್ಲಿ ಓದಿರುವಂಥ ಹಳೆಯ ವಿದ್ಯಾರ್ಥಿಗಳು, ಒಂದು 20 ವರ್ಷದ ಕೆಳಗಡೆ ಓದಿರೋಂಥ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿರ್ತಾರೆ. ಅಲ್ಲಿ ಸೇರಿಬಿಟ್ಟು ಎಲ್ಲರೂ ತಮ್ಮ ಪರಿಚಯಗಳನ್ನ ಮಾಡ್ಕೋತಾರೆ. ಎಲ್ಲರೂ ಖುಷಿ ಪಡ್ತಾರೆ. ಅಯ್ಯೋ, ನಾವು ಅವಾಗ ಹಿಂಗಿದ್ವಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಯಾವುದೋ ಒಂದು ಥರದ ಹಳ್ಳಿಯ ಸಂಪರ್ಕ ಇರುತ್ತೆ. ಅಲ್ಲಿ ಒಬ್ಬರು IPS ಆಫೀಸರ್ ಒಬ್ಬರು ಬಂದಿರ್ತಾರೆ, ಪ್ರಭಾಕರ್ ಅಂತೇಳ್ಬಿಟ್ಟು. ಅವರು ತುಂಬ ಫೇಮಸ್ ಆಗಿರ್ತಾರೆ. ಇಡೀ ಸ್ಟೇಟ್ಗೆಲ್ಲ ಫೇಮಸ್ ಆಗಿರ್ತಾರೆ. ಕರ್ನಾಟಕ ಅಂತೇಳಿ ಇಟ್ಕೊಳ್ಳಿ, ಕರ್ನಾಟಕಕ್ಕೆಲ್ಲ ಫೇಮಸ್ ಆಗಿರ್ತಾರೆ. ಪ್ರಭಾಕರ್ ಅಂದರೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಅವರು ಈ ಸಭೆಗೆ ಬಂದಿರೋದೇ ಅವ್ರಿಗೆ ಹೆಮ್ಮೆ ಅನಿಸುತ್ತೆ ಎಲ್ರಿಗೂ ಕೂಡ. ಆದರೆ ಅವರನ್ನು ನೋಡಿದ್ದು ಮತ್ತು ಅವ್ರ ಜೊತೆ ನಮ್ಮ ಜೊತೆಗೆ ಅವರಿದ್ದರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಇವ್ರು ಯಾರಪ್ಪ, ಯಾಕೆ ಬಂದಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಆಶ್ಚರ್ಯ ಸೂಚಿಸ್ತಾ ಇರ್ತಾರೆ. ಒಳ್ಳೆ ಸಾಧನೆ ಮಾಡಿರುವಂಥ ವ್ಯಕ್ತಿ, ಸಾಧನೆ ಮಾಡ್ತಾ ಇರೋ ವ್ಯಕ್ತಿ, ಅದು ಕೂಡ ಒಳ್ಳೆ ಪೊಸಿಷನ್ನಲ್ಲಿರೋ ಅಂಥ ವ್ಯಕ್ತಿ ಅಲ್ಲಿಗೆ ಬಂದಿದ್ದಾರಲ್ಲ ಅಂತಬಿಟ್ಟು ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟು ಅವರಿಗೆ ಸನ್ಮಾನ ಕೂಡ ಏರ್ಪಡಿಸ್ತಾರೆ. ಅಲ್ಲಿ ಇವರು 20 ವರ್ಷದ ಕೆಳಗಡೆ ಓದ್ತಾ ಇದ್ದಾಗ ಒಬ್ಬರು ಮಾಸ್ಟರ್ ಇರ್ತಾರೆ ಆ ಸ್ಕೂಲಲ್ಲಿ. ಆ ಮಾಸ್ಟ್ರು ಕೂಡ ಅದೇ ಹಳ್ಳಿನಲ್ಲಿ ಇನ್ನೂ ಜೀವನ ಮಾಡ್ತಾ ಇರ್ತಾರೆ. ಆ ಮಾಸ್ಟ್ರಿಗೂ ಕೂಡ ಆ ಸಭೆಗೆ ಕರೆಸಿರ್ತಾರೆ. ಅವರಿಗೆ ಒಂದು ಹೆಮ್ಮೆ, ನನ್ನ 20 ವರ್ಷದ ಕೆಳಗಡೆ ನನ್ನ ವಿದ್ಯಾರ್ಥಿಗಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ನೋಡೋದ್ರಲ್ಲಿ ಅವ್ರಿಗೆ ಸಂತೋಷ. ಪ್ರಭಾಕರ್ ಅವರು ಸ್ಟೇಜ್ ಮೇಲೇ ಇರ್ತಾರೆ. ಅವರಿಗೆ ಸನ್ಮಾನ ಸಮಾರಂಭ ಆಗ್ತಿದ್ದಂಗೆ ಮಾತಾಡುವಂಥ ಅವಕಾಶ ಅವ್ರಿಗೆ ಸಿಕ್ಕುತ್ತೆ. ಎಲ್ರಿಗೂ ಕೂಡ ಆಶ್ಚರ್ಯ, ಇವ್ರು ಯಾರು, ಇವ್ರಿಗೆ ಈ ಸಭೆಗೆ ಏನು ಸಂಬಂಧ ಅಂತೇಳಿ. ಅವಾಗ ಅವರು ತಮ್ಮ ಪರಿಚಯನ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡಿಬಿಟ್ಟು ಒಂದು ಸ್ವಲ್ಪ ಜನ ಇರ್ತಾರೆ ಅವರಿಗೆ. ಅಲ್ಲ ಸರ್, ನೀವು ಈ ಸಭೆಗೆ ಬಂದಿದ್ದೀರಲ್ವ, ನಿಮಗೆ ಈ ಹಳ್ಳಿಗೆ ಏನು ಸಂಬಂಧ, ನಮ್ಮ ಜೊತೆಗೆ ನೀವು ಓದ್ತಾ ಇದ್ರಾ ಅಂತೇಳ್ಬಿಟ್ಟು ಕ್ವಶನ್ ಮಾಡಿ ಕೇಳಿರ್ತಾರೆ. ಅದಕ್ಕೆ ಒಂದು ನಗು ಮೂಲಕ ಉತ್ತರ ಕೊಟ್ಬಿಟ್ಟು ಸುಮ್ಮನೆ ಆಗಿರ್ತಾರೆ. ಪ್ರಭಾಕರ್ ಸರ್ ಮಾತಾಡಿರೋದಿಲ್ಲ. ಅವ್ರಿಗೆ ಯಾವಾಗ ಅವಕಾಶ ಸಿಕ್ಕುತ್ತೋ ಅವ್ರು ಹೋಗ್ಬಿಟ್ಟು ಅವ್ರ ಮಾಸ್ಟ್ರಿಗೆ ಕಾಲಿಗೆ ಮುಗಿತಾರೆ. ಫಸ್ಟು ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರಿಗೂ ಕೂಡ ಆಶ್ಚರ್ಯ, ಯಾರೇ ಹುಡುಗ, ಪ್ರಭಾಕರನ ಹೆಸರು ನಾನೆಲ್ಲೋ ಕೇಳಿದ್ದೀನಿ, ಆದರೆ ಈ ಹುಡುಗ ಯಾರು ಅಂತೇಳಿ ಅವ್ರಿಗೂ ಒಂಥರ ಕ್ವಶನ್ ಮಾಡ್ತಿರುತ್ತೆ. ಅವ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮಾತಾಡೋಕ್ಕೆ ಶುರು ಮಾಡಿಬಿಟ್ಟು ಹೇಳ್ತಾರೆ, ಸರ್, ಇವರೆಲ್ಲ ನನ್ನನ್ನು ಮರೆತರೂ ಪರವಾಗಿಲ್ಲ, ನೀವು ನನ್ನನ್ನು ಮರೆತುಬಿಟ್ರಾ ಅಂತ ಕೇಳ್ತಿದ್ದಾಗೆ ಅವರು ಸಾರು ಎಲ್ಲೋ ನೋಡಿದ್ರು ಜ್ಞಾಪಕ ಅವ್ರಿಗೂ ಕೂಡ ತುಂಬ ವಯಸ್ಸಾಗೋಗ್ಬಿಟ್ಟಿರುತ್ತೆ. ಅವ್ರಿಗೆ ಹುಡುಗನ ನೋಡಿಬಿಟ್ಟು ಸ್ಟೈಲ್ ನೋಡಿಬಿಟ್ಟು ಇವರೇ ಮಾತಿಗೆ ಆರಂಭ ಮಾಡ್ತಾರೆ. ಮಾತಾಡಿಬಿಟ್ಟು 20 ವರ್ಷದ ಕೆಳಗಡೆ ನಾವೆಲ್ಲರೂ ಕೂಡ ಇದೇ ಸ್ಕೂಲಲ್ಲೇ ಓದ್ತಾ ಇದ್ವಿ. ಒಂದು ದಿನ ಈ ಸಾರು ನಮಗೆಲ್ಲರಿಗೂ ಕೂಡ ಕೇಳಿದರು, ದೊಡ್ಡವರಾದಮೇಲೆ ನೀವೆಲ್ಲ ಏನಾಗ್ತೀರಾ, ಏನು ಗುರಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದರು. ನಾವೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋದ್ವಿ, ನಾನು ಈ ಥರ ಆಗ್ತೀನಿ ಅಂತೇಳಿ. ಆದರೆ ಯಾರ ಮಾತಿಗೂ ಕೂಡ ಯಾರೂ ನಗಲಿಲ್ಲ. ನಾನು ಹಿಂದೆ ಕೂತ್ಕೊಂಡಿದ್ದೆ. ನಾನು ಎದ್ದು ನಿಂತ್ಕೊಂಡ್ಬಿಟ್ಟು ಎದೆ ಸಿಟ್ಟಿಸಿ ನಿಂತ್ಕೊಂಡು ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತಬಿಟ್ಟು ಹೇಳ್ತಿದ್ದಾಗ ಎಲ್ಲರೂ ಅಂತ ನಕ್ಬಿಟ್ಟಿದ್ರು ಸ್ಕೂಲಲ್ಲಿರೋ ಮಕ್ಕಳೆಲ್ಲ. ಆವಾಗ ನಾನು ಅದರಿಂದ ಅವಮಾನದಿಂದ ಕುಗ್ಲಿಲ್ಲ. ನಾನು ಸೆಟಲ್ ನಿಂತ್ಕೊಂಡೆ ಹೇಳಿದೆ. ಆ ಭಾವನೆಗಳಿಗೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆನ ತೋರಿಸಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಯಾಕೆ ನಕ್ಕಿದ್ರಪ್ಪ ಅಂತಂದರೆ, ನಾನು ಆ ಸ್ಥಿತಿನಲ್ಲಿ ಅವತ್ತಿನ ದಿನ ಇದ್ದೆ, ಅದ್ರ ಸಲುವಾಗಿ ನೀವು ನಕ್ಕಿದ್ರಿ. ನೀವು ಏನು ಹೇಳಿದ್ದೀರೋ, ಇವತ್ತಿನ ದಿನ ನೀವು ಏನಾಗಿದ್ದೀರೋ ನನಗೆ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ. ಆದರೆ ನಾನು ದೃಢ ನಿರ್ಧಾರ ತೊಗೊಂಡ್ಬಿಟ್ಟು ನಾನು ಮನಸ್ಸು ಮಾಡಿ ಹೇಳಿದ್ನಲ್ವ, ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತೇಳ್ಬಿಟ್ಟು ನಾನು ಅದನ್ನು ತೋರಿಸ್ತಿದ್ದೀನಿ. ಆ ಸಾಧನೆಗೆ ನನ್ನ ಮೇಲೆ ನನಗೆ ಹೆಮ್ಮೆ ಇದೆ ಅಂತೇಳ್ಬಿಟ್ಟು ಹೇಳಿ ಮಾಸ್ಟ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ,
ನಮ್ಮ ಮಾಸ್ಟ್ರೇ ನನಗೆ ಕಾರಣ. ಯಾಕಪ್ಪ ಅಂತಂದರೆ ಅವತ್ತಿನ ದಿನ ಎಲ್ಲರೂ ನಕ್ಕು ಬಿಟ್ರಿ, ನನಗೆ ಅಳು ಬಂದಂಗೆ ಆಗಿಬಿಟ್ಟಿತ್ತು. ಆಮೇಲಕ್ಕೆ ಈ ಮಾಸ್ಟ್ರು ನನಗೆ ಹೊರಗಡೆ ಸಿಕ್ಬಿಟ್ಟು ನನ್ನನ್ನು ಹೆಗಲ ಮೇಲೆ ಕೈ ಹಾಕಿ ಸ್ವಲ್ಪ ದೂರ ಕರ್ಕೊಂಡೋಗಿ ಕೇಳಿದರು, ಅಲ್ಲಪ್ಪ ಇವತ್ತಿನ ದಿನ ಎಲ್ಲರೂ ಕೂಡ ನಿನ್ನ ಮಾತಿಗೆ ನಕ್ಕು ಬಿಟ್ರಲ್ಲ, ನೀನು ಪೊಲೀಸ್ ಅಧಿಕಾರಿನೇ ಆಗಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ, ಅಂಥ ನಿರ್ಧಾರ ನೀನು ಯಾಕೆ ತೊಗೊಂಡಿದ್ದೀಯಾ ಹೇಳು ಅಂತಬಿಟ್ಟು ಹೇಳ್ತಿದ್ದಂಗೆ ನನಗೆ ಯಾವುದೇ ಥರದ ಅಳುಕಿರಲಿಲ್ಲ ನನ್ನ ನಿರ್ಧಾರದ ಬಗ್ಗೆ. ನಾನು ತುಂಬ ಪೀಚಲಂದರೆ ತುಂಬ ಪೀಚಲಾಗಿದೆ, ತುಂಬ ಸಣ್ಣಾಗಿದ್ದೆ. ನಾನು ತುಂಬ ಬಡತನಲ್ಲಿ ಹುಟ್ಟಿದ್ದು ಮಗ. ಅದರಲ್ಲಿ ನಮ್ಮಪ್ಪ ಕುಡುಕ ಅಂತಂದರೆ ಕುಡುಕ. ನಮ್ಮಪ್ಪ ಮಾನ ಮರ್ಯಾದೆ ಏನೂ ಇರ್ತಾ ಇರಲಿಲ್ಲ. ಕುಡ್ದು ಎಲ್ಲಂದ್ರಲ್ಲೇ ಬಿದ್ದು ಮನೆಗೆ ಬರ್ತಾಯಿದ್ದ. ನಮ್ಮಮ್ಮ ಹೊಲದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಒಬ್ಬ ತುಂಬ ರೋಗಗ್ರಸ್ತಳಾದ ಒಬ್ಬ ತಂಗಿ ಕೂಡ ಇದ್ಲು. ಅವಳಿಗೆ ಆಸ್ಪತ್ರೆಗೆ ತೋರಿಸ್ಬೇಕಂದ್ರೆ ದುಡ್ಡು ಕೂಡ ಇರ್ತಾ ಇರಲಿಲ್ಲ. ನಮ್ಮಮ್ಮ ಹೊಲದಿಂದ ತೊಗೊಂಬಂದಿದ್ದು ಕೂಲಿ ನಾಲಿ ಮಾಡಿ ತೊಗೊಂಬಂದಿದ್ದು ದುಡ್ಡನ್ನ ನಮ್ಮಪ್ಪನ ಕುಡ್ದಕ್ಕೆ ಸಾಕಾಗ್ತಾ ಇರಲಿಲ್ಲ. ನಮ್ಮಪ್ಪ ಕುಡಿದು ಬರೋದು, ನಮ್ಮಮ್ಮಂಗೆ ಚೆನ್ನಾಗಿ ಹೊಡೆಯೋದು. ನಾವು ಅದನ್ನು ಕಣ್ಣಾರೆ ನೋಡ್ತಾ ಇದ್ವಿ. ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ನಾವ್ಯಾಕೆ ಹಿಂಗೆ, ನಮ್ಮ ಪರಿಸ್ಥಿತಿ ಯಾಕೆ ಹಿಂಗೆ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಎಷ್ಟೋ ದಿನ ಅಳ್ತಾ ಇದ್ದೆ. ಅದನ್ನೆಲ್ಲನೂ ನಮಗೆ ಒಂದು ಹೊತ್ತಿನ ಗಂಜಿಗೂ ಕೂಡ ನನಗೆ ಗತಿ ಇರ್ತಾ ಇರಲಿಲ್ಲ. ಆದರೆ ಊಟ ಇಲ್ವಲ್ಲ ಅನ್ನೋ ಚಿಂತೆಗೆ ನಾನು ಕೂಡ ನಾವ್ಯಾಕೆ ಹೀಗಿದ್ದೀವಿ ಅನ್ನೋದೇ ನನಗೆ ತುಂಬ ಕಾಡ್ತಾ ಇತ್ತು. ಈ ಥರ ನಮ್ಮನ್ನು ಕಾಡಿಸ್ತಾ ಇದ್ದ ನಮ್ಮ ಅಪ್ಪ ಪೊಲೀಸ್ನವ್ರಿಗೆ ನೋಡ್ತಾರೂ ಗಡಗಡ ಗಡಗಡ ಅಂತ ಬಿಟ್ಟು ನಡುತ್ತಾ ಇದ್ದ. ಎಷ್ಟೇ ನಿಶೆ ಏರಿರಲಿ ಅದು ಇಳಿದೋಗ್ಬಿಡ್ತಾ ಇತ್ತು ನಮ್ಮ ಅಪ್ಪಂಗೆ. ಅದು ನೋಡಿ ನನ್ನ ಎಲ್ಲೋ ಒಂದು ಕಡೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ, ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು, ನಮ್ಮಂಥ ಸಂಸಾರಕ್ಕೆ ನಾನು ಒಂದು ಗತಿನ ತೋರಿಸೋ ಅಂತ, ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡೋಗೋ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕಂತಬಿಟ್ಟು ನಾನು ದೃಢ ನಿಶ್ಚಯ ಮಾಡಿದ್ದೆ. ನಾನು ಅವತ್ತಿನ ದಿನವೇ ಅದನ್ನು ನಮ್ಮ ಮಾಸ್ಟರ್ ಹತ್ರ ಹೇಳ್ತಲೂ ಅವ್ರು ತುಂಬ ಹೆಮ್ಮೆ ಪಟ್ಟಿದ್ರು. ನೀನು ತುಂಬ ಒಳ್ಳೆ ನಿರ್ಧಾರ ಮಾಡಿದೀಯ ಮಗು, ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀಯ, ನಿನಗೆ ದೇವ್ರು ಒಳ್ಳೇದು ಮಾಡಲಿ ಅಂತಬಿಟ್ಟು ಹೇಳಿದರು. ಇದಾಗಿ ಸ್ವಲ್ಪ ದಿನಕ್ಕೆ ನನ್ನ ತಂಗಿ ಸತ್ತೋದ್ಲು. ಬರ್ತಾ ಬರ್ತಾ ನಮ್ಮ ಅಪ್ಪನ ಸತ್ತೋಗ್ತಿದ್ದಾಗೆ ನಮಗೆ ಈ ಹಳ್ಳಿನಲ್ಲಿ ಒಂದು ಮಾನ ಮರ್ಯಾದೆ ಬೆಲೆ ಏನೂ ಇರ್ತಾ ಇರಲಿಲ್ಲ. ಅದ್ರ ಸಲುವಾಗಿ ನಮ್ಮಮ್ಮ ನನ್ನ ವಿದ್ಯಾಭ್ಯಾಸದ ಸಲುವಾಗಿ ನನ್ನನ್ನು ಕರ್ಕೊಂಡು, ನಮಗೇನು ಹೊಲ ಇರಲಿಲ್ಲ, ಮನೆ ಇರಲಿಲ್ಲ, ಏನೂ ಇರಲಿಲ್ಲ, ಬಿಡಪ್ಪ ನಮ್ಮವರು ಅವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಅಳಕು ಕೂಡ ನಮಗಿರಲಿಲ್ಲ. ನನ್ನನ್ನು ಕರ್ಕೊಂಡು ಬೆಂಗಳೂರಿಗೆ ಹೊರಟು ಹೋಗ್ಬಿಟ್ರು ನಮ್ಮಮ್ಮ. ಕರ್ಕೊಂಡೋಗಿ ಸ್ವಲ್ಪ ದಿನಕ್ಕೆ ನಮ್ಮಮ್ಮ ಗಾರೆ ಕೆಲಸ, ಅದು ಇದು ಮಣ್ಣು ಹೊರೋದು, ಕಲ್ಲು ಹೊರೋದು ಅದನ್ನೆಲ್ಲ ಮಾಡ್ತಾಯಿದ್ಲು. ಮಾನಸಿಕವಾಗಿ ದೈಹಿಕವಾಗಿ ನಮ್ಮಮ್ಮ ತುಂಬ ಕುಗ್ಗೋಗ್ಬಿಟ್ಟಿದ್ಲು. ಎಷ್ಟು ದಿನ ಅಂತಬಿಟ್ಟು ಮನುಷ್ಯ ಪ್ರಕೃತಿಯ ವಿರುದ್ಧವಾಗಿ ನಡೆಯೋದಕ್ಕೆ ಸಾಧ್ಯ? ನಮ್ಮಮ್ಮನೂ ಬರ್ತಾ ಬರ್ತಾ ಆರೋಗ್ಯದಿಂದ ಮಾನಸಿಕವಾಗಿ ಎಲ್ಲ ಕುಗ್ಗಿ ನಮ್ಮಮ್ಮನೂ ಒಂದಿನ ಸತ್ತೋಗ್ಬಿಟ್ಲು. ನಾನು ಇನ್ನು 10ನೇ ಕ್ಲಾಸ್ ಕೂಡ ಬಂದಿರಲಿಲ್ಲ, ನಮ್ಮಮ್ಮನೂ ಕೂಡ ಸತ್ತೋಗ್ಬಿಟ್ಲು. ನಾನು ಅನಾಥ ಆಗೋಗ್ಬಿಟ್ಟೆ. ಆದರೆ ನನ್ನ ಈ ದೃಢ ನಿರ್ಧಾರ ಅನ್ನೋದಿತ್ತಲ್ವ, ನಾನು ಇಂಥದ್ದೇ ಮನುಷ್ಯ ಆಗಬೇಕು ಅಂತೇಳಿ, ಆ ನಿರ್ಧಾರ ಅನ್ನೋ ಒಂದು ವಿಶ್ವಾಸ ಅನ್ನೋದು ನನ್ನನ್ನು ಮುನ್ನಡೆಸ್ತು. ನಾನು ಬದುಕಬೇಕು, ನಾನು ಸಾಧಿಸಬೇಕು ಅನ್ನೋ ಅಚಲವಾದ ನಿರ್ಧಾರ ಇತ್ತು ನನಗೆ. ಇದೆಲ್ಲ ಯಾವುದು ಕೂಡ ನನಗೆ ನನ್ನ ಜೀವನದ ಮೇಲೆ ಯಾವುದೇ ಥರದ ಪರಿಣಾಮ ಬೀರಲಿಲ್ಲ. ನಾನು ಕಾರ್ ವಾಶ್ ಮಾಡಿದೆ, ಹೋಟೆಲಲ್ಲಿ ಕೆಲಸ ಮಾಡಿದೆ, ಒಬ್ಬರು ಮನೆಯಲ್ಲಿ ಮನೆ ಕೆಲಸದವನಾಗಿ ಸೇರಿಕೊಂಡೆ, ಎಲ್ಲ ಮಾಡಿದೆ. ಮನುಷ್ಯ ಊಟ ಇಲ್ಲ ಅಂತಂದರೂ ಕೂಡ 21 ದಿನದ ತನಕ ಬದುಕ್ಬೋದಂತೆ. ದೈಹಿಕವಾದ ಹಸಿವನ್ನು ನಾವು ತಡ್ಕೊಳ್ಳೋ ಶಕ್ತಿ ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ಆದರೆ ಈ ಮಾನಸಿಕವಾದ ಹಸಿವು ಅನ್ನೋದಿರುತ್ತಲ್ಲ, ಅದು ನಮ್ಮನ್ನು ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ, ತೃಪ್ತಿಯಾಗಿರೋದಕ್ಕೂ ಬಿಡೋದಿಲ್ಲ. ಅದೇ ಪರಿಸ್ಥಿತಿ ನನ್ನದಾಗಿತ್ತು. ನಾನು ಎಷ್ಟೇ ದುಡಿಲಿ, ಹಗಲೆಲ್ಲ ದುಡಿಲಿ, ನನಗೇನೋ ಒಂದು ಸಾಧಿಸಬೇಕು, ನಾನು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋ ಒಂದು ಅಚಲ ವಿಶ್ವಾಸ ಮಾತ್ರ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಇದೇ ಥರ ಕಷ್ಟಪಟ್ಟು ಅವರು ಇವರು ಸಹಾಯದಿಂದ ನಾನು ಸಾಯಂಕಾಲದ ಹೊತ್ತು ಸ್ಕೂಲಿಗೆ ಹೋಗೋದು, ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋದು, ಅದೇ ರೀತಿ ಒಂದು 4 ಕಾಸನ್ನು ಸಂಪಾದನೆ ಮಾಡೋದು, ಮಕ್ಕಳಿಗೆ ಟ್ಯೂಷನ್ಗಳು ತಗೊಳ್ಳೋದು, ಇದೇ ರೀತಿ ಒಂದಲ್ಲ ಎರಡಲ್ಲ ತುಂಬ ಕೆಲಸಗಳನ್ನು ಮಾಡಿಬಿಟ್ಟೆ. ನಾನು ಮಾಡಿ ನನ್ನ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡ್ತಾ ನಾನು ಒಂದು ಹಂತಕ್ಕೆ ಬಂದು ತಲುಪೋದಕ್ಕೆ ತುಂಬ ಸಹಾಯ ಆಯಿತು. ನನ್ನ ಜೊತೆಗೆ ನನ್ನ ವಿಶ್ವಾಸ ಅನ್ನೋದೇ ಒಬ್ಬ ಗಾಡ್ ಫಾದರ್ ಥರ ನನಗೆ ನೆರಳಾಗಿ ಕಾಪಾಡ್ತಾ ಇತ್ತು. ಅದರಿಂದ ನಾನು IPS ಕೂಡ ಒಂದೇ ಅಟೆಂಪ್ಟಲ್ಲಿ ನಾನು ರ್ಯಾಂಕ್ ಸ್ಟೂಡೆಂಟಾಗಿ ಪಾಸ್ ಮಾಡಿಕೊಂಡು ಇವತ್ತಿನ ದಿನ ನಾನು
IPS ಆಫೀಸರ್ ಆಗಿದ್ದೀನಿ. ನಾನು ಅಂತಂದರೆ ಯಾರಿಗೂ ಗೊತ್ತಿಲ್ಲ, ಆ ದೇವ್ರ ದಯೆಯಿಂದ ಒಂದಷ್ಟು ಹೆಸರು ಕೂಡ ಮಾಡಿದ್ದೀನಿ. ನನ್ನಂಥ ಸಂಸಾರ ನಾನು ಯಾವ ಲೆವೆಲಲ್ಲಿದ್ದೋ ಅದ್ರಿಗಿನ್ನೂ ಕೆಳಮಟ್ಟದ ಸಂಸಾರಗಳು ಎಷ್ಟೊಂದಿದ್ದಾವೆ. ಅಂಥ ಸಂಸಾರಗಳನ್ನ ಒಂದು ಹಂತಕ್ಕೆ ತೊಗೊಂಡು ಬರೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ನಾನು ಅವರಿಗೆಲ್ಲ ಸಹಾಯ ಮಾಡಿದ್ದೀನಿ. ಅವ್ರನ್ನ ಒಂದು ಮೇಲ್ಮಟ್ಟಕ್ಕೆ ತೊಗೊಂಬರೋದಕ್ಕೆ, ನನ್ನ ಸ್ಥಿತಿನಲ್ಲಿದ್ದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಡೋದ್ರಲ್ಲಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತಬಿಟ್ಟು ಹೇಳ್ಕೊಡೋದ್ರಲ್ಲಿ ನಾನು ಹೆಮ್ಮೆ ಪಡ್ತೀನಿ. ನನ್ನ ಸಾಧನೆ ಬಗ್ಗೆನೇ ನನಗೆ ತುಂಬ ಹೆಮ್ಮೆ ಅನ್ನೋದಿದೆ. ನನಗೆ ಪರಮಾತ್ಮ ಇದೇ ರೀತಿ ಮುನ್ನಡೆಸಲಿ ಅಂತಬಿಟ್ಟು ನಾನು ಕೇಳ್ಕೊತೀನಿ. ನನ್ನ ಅಂಥವರೇ ಇನ್ನೂ 100 ಜನ ಆಫೀಸರ್ಸ್ಗಳು ಬರಬೇಕು, ನಮಗಿರೋ ಅಧಿಕಾರನ ಸದ್ವಿನಿಯೋಗ ಪಡಿಸ್ಕೋಬೇಕು ಅನ್ನೋದೇ ನನ್ನ ಅಚಲವಾದ ನಿರ್ಧಾರ ಅಂತಬಿಟ್ಟು ಹೇಳ್ಕೊಡೋದ್ರಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ ಅಂತಬಿಟ್ಟು ಹೆಮ್ಮೆಯಿಂದ ಹೇಳ್ತಾರೆ. ಅದನ್ನು ಕೇಳಿಬಿಟ್ಟು ಎಲ್ರಿಗೂ ಕೂಡ ಅವತ್ತಿನ ದಿನ ನಕ್ಕಿದಕ್ಕೆ ಅವಮಾನ ಅಂತೇಳಿ ಅನಿಸುತ್ತೆ. ಆಮೇಲೆ ಆ ಹುಡುಗನ ಸಾಧನೆ ನೋಡಿಬಿಟ್ಟು ಈ ದಿನ ನಮ್ಮ ಎದುರುಗಡೆ ಎಂಥ ವ್ಯಕ್ತಿ ನಿಂತ್ಕೊಂಡಿದ್ದಾನಲ್ಲ ಅನ್ನೋದ್ರ ಬಗ್ಗೆ ಹೆಮ್ಮೆನೂ ಅನಿಸುತ್ತೆ. ಅವ್ರ ಜೊತೆಗೆ ನಾವು 20 ವರ್ಷದ ಕೆಳಗಡೆ ಓದ್ತಾ ಇದ್ದೀವಿ ಅನ್ನೋದು ಅವ್ರಿಗೊಂದು ಹೆಮ್ಮೆ ಅನಿಸುತ್ತೆ. ಇದು ಯುವಕರು ಅಂಥವರೆಲ್ಲ ಅದಕ್ಕೆ ಹೇಳೋದು, ಜೀವನದಲ್ಲಿ ಒಂದು ಗುರಿ ಇರಬೇಕು, ಗುರು ಇರಬೇಕು ಅಂತಬಿಟ್ಟು. ಗುರಿ ಇದ್ದರೆ ನಾವು ಏನು ಬೇಕಿದ್ರೆ ಸಾಧಿಸ್ತೀವಿ, ಮನಸ್ಸಿದ್ದರೆ ಮಾರ್ಗ ಅಂತಬಿಟ್ಟು ಹೇಳ್ತೀವಲ್ವ. ಆ ರೀತಿ ನಮಗೆ ಮನಸ್ಸು ಅನ್ನೋದಿದ್ದರೆ, ಒಂದು ಸಂಕಲ್ಪ ಶಕ್ತಿ ಅನ್ನೋದನ್ನು ಮಾಡಿದರೆ ಆ ಸಾಧನೆ ಮಾಡೋ ತನಕ ನಮಗೆ ನೆಮ್ಮದಿ ಅನ್ನೋದಿರೋದಿಲ್ಲ, ಸಾಧಿಸ್ತೀವಿ. ಗುರು ಅಂತಂದರೆ ನಮ್ಮ ಮನಸ್ಸೇ ಅದು ಮಾರ್ಗದರ್ಶಕನಾಗಿ ನಮಗೆ ಗುರು ಥರ ನಮಗೆ ಮುನ್ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ನಾವು ಹೇಳ್ತೀವಿ ಈ ಮಟ್ಟಕ್ಕೆ ಬರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಅಂತಬಿಟ್ಟು ಹೇಳ್ತೀವಲ್ವ. ಆ ಕಷ್ಟ ಅನ್ನೋದು ಏನೂ ಇಲ್ಲ. ಫಸ್ಟ್ ನಾವು ಮನಸ್ಸಲ್ಲಿ ದೃಢ ನಿರ್ಧಾರ ತಗೋಬೇಕು. ದೃಢ ನಿರ್ಧಾರ ತಗೊಂಡು ನಾನು ಇಂಥದೇ ವ್ಯಕ್ತಿ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಮಾರ್ಗ ಅನ್ನೋದು ಅದೇ ಕ್ಲಿಯರ್ ಆಗುತ್ತೆ. ನಮ್ಮನ್ನು ಆ ಗೋಲ್ ರೀಚ್ ಮಾಡಿಸೋ ತನಕನೂ ಕೂಡ ನಮಗೆಲ್ಲೂ ಕೂಡ ನಿಂತ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಆ ಗುರಿನ ನಾವು ಸಾಧಿಸ್ತೀವಿ. ಅಂಥ ಶಕ್ತಿ ನಮಗೆ ಅದು ಕೊಡುತ್ತೆ. ಅವಾಗ ಅದೆಲ್ಲ ಕಷ್ಟ ಅಂತ ಅನಿಸೋದಿಲ್ಲ, ತೃಪ್ತಿ ಕೊಡುತ್ತೆ ಅದೆಲ್ಲನೂ ಕೂಡ. ಇವಾಗ ಇದು ಯಂಗ್ಸ್ಟರ್ದು ಒಂದು ವಯಸ್ಸಿನ ತನಕ ಈ ಗುರಿ ಓಕೆ. ನಾನು ಸ್ವಲ್ಪ ವಯಸ್ಸಾದಮೇಲೆ 50-60 ವರ್ಷ ಆದಮೇಲೆ ನಮಗೆಂತ ಗುರಿ ಬೇಕಪ್ಪ ಜೀವನದಲ್ಲಿ ಅಂತಬಿಟ್ಟು ಅನ್ಕೋತೀವಲ್ವ, ಅದು ತುಂಬ ತಪ್ಪು. ನಮಗೂ ಗುರಿ ಇರಬೇಕು, ನಾವು ಆರೋಗ್ಯವಾಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಮ್ಮ ಕೆಲಸನ ನಾವು ಮಾಡ್ಕೊಂಡಿಲ್ಲದೆ ಮಕ್ಕಳಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಗುರಿನ ನಾವಿಟ್ಕೊಂಡಿರಬೇಕು. ಇವಾಗ ನಾವುಗಳೆಲ್ಲ ಏನು ಮಾಡ್ತೀವಿ, ಒಂದು ಸಣ್ಣ ಕೆಲಸಕ್ಕೂ ಕೂಡ ಮಕ್ಕಳ ಸಹಾಯ, ಯಜಮಾನ್ರಿಗೂ ಸಹಾಯ ತೊಗೋತೀವಿ. ಅಲ್ಲ ಡಬ್ಬಿ ಇದೆ ಅದನ್ನು ತಂದುಕೊಡು, ಅಲ್ಲಿ ಇದನ್ನು ಇಟ್ಟಿದ್ದೀನಿ ಇದನ್ನು ತಂದುಕೊಡು, ಅಲ್ಲಿ ಹೋಗ್ಬಿಟ್ಟು ಅದನ್ನು ತಗೊಂಬ, ಇಲ್ಲಿ ಹೋಗ್ಬಿಟ್ಟು ನನ್ನನ್ನು ಕರ್ಕೊಂಡೋಗು, ಇಂಥದ್ದೆಲ್ಲ ಸಹಾಯ ತೊಗೋತೀವಲ್ವ. ಅದನ್ನೆಲ್ಲ ಬಿಡಬೇಕು. ಮನುಷ್ಯ ಸಾಧನೆ ಮಾಡಬೇಕಂದ್ರೆ ಏನೇನೋ ಕೆಲಸಗಳು ಮಾಡ್ತಾನಂತೆ. ಅಂಥದ್ರಲ್ಲಿ ನಾವು ಒಂದು ಸಣ್ಣ ಕೆಲಸ, ನಮಗೆ ಬೇಕಾಗಿರೋಂಥ ಒಂದು ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಂಡಿದ್ದಲ್ಲದೆ ಮತ್ತೆ ಮಕ್ಕಳಿಗೆ ಅವ್ರ ಕೆರಿಯರ್ಗೆ ಇಂಪಾರ್ಟೆಂಟ್ ಇರೋ ಹಾಗೆ ನಾವು ಅವರಿಗೆ ಸಹಾಯ ಮಾಡಬೇಕು. ಯಾರಿಗೂ ನಾವು ಭಾರ ಅಂತ ಅನ್ನಿಸ್ಬಾರ್ದು. ನಾವು ಆರೋಗ್ಯವಾಗಿರಬೇಕು. ಆದಷ್ಟು ಕೂಡ ಡಾಕ್ಟ್ರುಗಳಿಂದ ಔಷಧಿಗಳಿಂದ ದೂರ ಇರಬೇಕು. ಅಂತಂದರೆ ನಾವು ಸದಾ ಚಟುವಟಿಕೆಯಲ್ಲಿರಬೇಕು. ನಾವು ಸದಾ ಚಟುವಟಿಕೆಯಲ್ಲಿ ನನಗೆ ಆ ನೋವು ಈ ನೋವು ಅಂತಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಬರೀ ತಲೆನಲ್ಲೆಲ್ಲ ಅವ್ರು ನೋಡಿ ಹೆಂಗಿದ್ದಾರೆ, ಇವ್ರು ನೋಡಿ ಹೆಂಗಿದ್ದಾರೆ ಅಂತೇಳ್ಬಿಟ್ಟು ನಾವು ಏನೋ ಯೋಚನೆ ಮಾಡ್ತಾ ನಮ್ಮನ್ನು ಇನ್ನೂ ಸ್ವಲ್ಪ ಕೆಳಮಟ್ಟಕ್ಕೆ ತೊಗೊಂಡೋಗೋದ್ರ ಬದಲಿ ನಾನು ಏನು ಕಮ್ಮಿ, ನನಗೂ ಪರಮಾತ್ಮ ಹುಟ್ಟಿಸಿದ್ದಾನೆ ಅಂದರೆ ಏನೋ ಒಂದು ಅರ್ಥ ಇದೆ, ನಾನು ಸಾಧನೆ ಮಾಡಿ ತೋರಿಸಬಲ್ಲೆ, ಈ ನೋವು ತಾನೆ ಮಣುಕಾಗ ನೋವು ತಾನೆ, ಅದೇನು ನನ್ನ ಮುಂದೆ ಅದನ್ನು ನಾನು ಇಂಥದ್ದೆಲ್ಲ ಒಳ್ಳೆ ಯೋಚನೆ ಮಾಡೋದ್ರಿಂದ ಇದೆಲ್ಲ ಮನಸ್ಸಿನ ಕೆಟ್ಟ ಯೋಚನೆಯಿಂದ ಬರುತ್ತೆ. ಇಂಥದ್ದೆಲ್ಲನೂ ಅದು ವಯಸ್ಸಿನ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಮೀರಿ ನಾನು ನಡೆಯಬಲ್ಲೆ, ತೋರಿಸಬಲ್ಲೆ. ಈ ನೋವು ಅನ್ನೋದು ನನ್ನನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಾವು ಅಚಲ ನಿರ್ಧಾರ ತೊಗೊಂಡ್ವಿ ಅಂತಂದರೆ ನಮ್ಮ ಗುರಿನ ನಾವು ತಲುಪೋದಕ್ಕೆ ಸಹಾಯ ಆಗುತ್ತೆ. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ. ನಾವು 1 ವರ್ಷ ಬದುಕಿರ್ಬೋದು, 10 ವರ್ಷ ಬದುಕಿರ್ಬೋದು, 20 ವರ್ಷ ಬದುಕಿರ್ಬೋದು. ಆದರೆ ಇರೋ ತನಕ ನಾವು ಯಾರಿಗೂ ಕೂಡ ಹೊರೆ ಆಗಲಿಲ್ದಾಗೆ ಸಂತೃಪ್ತಿ
ಸಂತೃಪ್ತಿಯ ಜೀವನ ನಡೆಸಬೇಕು ಅಂತಂದರೆ ನಾವು ವಯಸ್ಸಿಗೆ ಸಹಜವಾದ ಗುರಿಗಳನ್ನ ನಮಗೆ ನಾವೇ ಗುರಿಗಳನ್ನ ಇಟ್ಕೋಬೇಕು. ನಮ್ಮ ಈ ಮನಸ್ಸು ಅನ್ನೋದು ನಮಗೆ ಮಾರ್ಗದರ್ಶಕ ತೋರಿಸೋ ಅಂತ ಒಬ್ಬ ಗುರು ಆಗಬೇಕು. ಎಲ್ಲರೂ ಕೂಡ ಒಂದು ಗುರಿನ ಹೊಂದೋದ್ರಲ್ಲಿ ಏನು ತಪ್ಪಿಲ್ಲ, ಎಲ್ಲರೂ ಕೂಡ ಹೊಂದಲೇಬೇಕು ಕೂಡ. ಎಲ್ಲರೂ ಕೂಡ ಒಂದೊಂದು ಗುರಿನ ಇಟ್ಕೊಂಡ್ರೆ ಸಾಧನೆ ಅನ್ನೋದು ಚಿಟಿಕೆ ಹೊಡೆಯಾಗೆ ನಾವು ತೋರಿಸ್ಬೋದು. ಅವಾಗ ಆರೋಗ್ಯ, ಇದಕ್ಕೆ ಜೊತೆಯಾಗಿ ನಮ್ಗೆ ಏನೇನು ಸಿಕ್ಕುತ್ತೆ ಗೊತ್ತಾ? ಮನಸ್ಸಿನ ನೆಮ್ಮದಿ ಸಿಕ್ಕುತ್ತೆ, ಆರೋಗ್ಯ ಸಿಕ್ಕುತ್ತೆ, ಒಳ್ಳೆಯ ಸಂತೃಪ್ತಿಯಾದ ನಿದ್ದೆ ಬರುತ್ತೆ. ಈಗ ಈ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈಗಿನ ಜನ್ರೇಷನ್ ಅಂದರೆ ನಾನು ಯಂಗ್ಸ್ಟರ್ಸಲ್ಲಿ ಹೇಳ್ತಾ ಇಲ್ಲ, ಒಂದು ಆಫ್ಟರ್ 50+ 60+ ಏಜ್ನವ್ರಿಗೆ ಹೇಳ್ತಾ ಇದ್ದೀನಿ. ಬರೀ ವಾಟ್ಸಪ್ನಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡಿಬಿಟ್ಟು ಅದು ತಿಂದರೆ ಒಳ್ಳೆಯದು, ಇದು ತಿಂದರೆ ಒಳ್ಳೆಯದು ಅಂತಬಿಟ್ಟು ಏನೇನೋ ಕಸ ಕಡ್ಡಿ ಆಳು ಮೂಳ ಎಲ್ಲ ತಿಂತಾರೆ, ಅದು ಊಟದ ಜೊತೆಗೆ. ಈಗಿನ ಕಾಲದಲ್ಲಿ ಅತಿಯಾಗಿ ಸೇವನೆ ಮಾಡೋದ್ರಿಂದನೇ ಕಾಯಿಲೆಗಳು ಬರ್ತಾ ಇರೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಏನು ತಿಂದರೆ ಒಳ್ಳೆಯದು ಅಂತಬಿಟ್ಟು ಯೋಚನೆ ಮಾಡೋದ್ರ ಬರಲಿ, ಏನು ತಿಂದರೆ ಇದ್ದರೆ ಒಳ್ಳೆಯದು ಅಂತಬಿಟ್ಟು ನಾವು ಏನು ತಿಂತಾ ಇದ್ದೀವೋ ಅದನ್ನು ಬಿಡ್ತಾ ಬರೋದು ತುಂಬ ಒಳ್ಳೆಯದು. 3 ಹೊತ್ತು ಮನೆಯಲ್ಲಿ ಊಟ ಮಾಡಿರೋದು ಅಡುಗೆನ ಸಂತೃಪ್ತಿಯಾಗಿ ಊಟ ಮಾಡೋಣ. ಬೇಡ ಹಸಿವಿಲ್ವಾ, ಒಂದು ಹೊತ್ತು ಊಟನ ಬಿಟ್ಟು ಬಿಡೋಣ. ಕಡಿಮೆ ತಿನ್ನೋದ್ರಿಂದ ಯಾರೂ ಸಾಯೋದಿಲ್ಲ, ಆರೋಗ್ಯ ಅನ್ನೋದು ಇನ್ನೂ ವೃದ್ಧಿ ಆಗುತ್ತೆ. ಜಾಸ್ತಿ ಅತಿಯಾಗಿ ತಿಂದೇ ಮನುಷ್ಯನಿಗೆ ಕಾಯಿಲೆ ಬರೋದು. ಕಮ್ಮಿನೇ ತಿನ್ನೋಣ, ಒಳ್ಳೆಯ ಜೀವನನ ನಡೆಸೋಣ. ಮಕ್ಕಳಿಗೆ ಹೊರೆಯಾಗಿರೋದು ಬೇಡ. ಅವರು ಕೆರಿಯರ್ನ ಅವ್ರು ನೋಡಿಕೊಂಡು ಅವರು ತಮ್ಮ ಜೀವನನ ತಾವು ಸುಖವಾಗಿ ಸಂತೋಷವಾಗಿ ಕಳೀಲಿ. ನಮ್ಮ ಜೀವನನ ನಾವು ತುಂಬಾ ನೋಡಿಬಿಟ್ಟಿದ್ದೀವಿ, ಕಳೆದಿದ್ದೀವಿ. ಮುಂದೆ ಇರೋಂಥ ಜೀವನನ ಸಂತೃಪ್ತಿಯಾಗಿ ಯಾರಿಗೂ ಹೊರೆ ಆಗಲಿಲ್ಲ ಕಳಿಬೇಕು ಅಂತಂದರೆ ಒಂದು ಒಳ್ಳೆಯ ಗುರಿ ಇಟ್ಕೊಳ್ಳೋಣ, ಒಳ್ಳೆಯ ನಿರ್ಧಾರಗಳನ್ನು, ದೃಢವಾದ ನಿರ್ಧಾರಗಳನ್ನು ತಗೊಳ್ಳೋಣ, ನಮ್ಮ ಮನಸ್ಸನ್ನೇ ಅದಕ್ಕೆ ಗುರುವಾಗಿಟ್ಕೊಳ್ಳೋಣ, ಮುಂದೆ ನಡೆಯೋಣ. ನಮಸ್ಕಾರ.